Hi friends, welcome to my sharan comprehensive course on computer awareness day 12. So in this session I am going to discuss some more input devices. ಇವತ್ತು ಸ್ವಲ್ಪ ಇನ್ಪುಟ್ ಡಿವೈಸ್ ಡಿಸ್ಕಸ್ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಐ ಆಮ್ ಗೋಯಿಂಗ್ ಟು ಕಂಪ್ಲೀಟ್ ರಿಮೈನಿಂಗ್ ಆಲ್ ಇನ್ಪುಟ್ ಡಿವೈಸಸ್. ಎಸ್, ಇವತ್ತಿನ ಸೆಷನ್ನಲ್ಲಿ ನಾವು ಡಿಸ್ಕಸ್ ಮಾಡುವಂಥ ಇನ್ಪುಟ್ ಡಿವೈಸಸ್ ಏನು ನೋಡಿ. ಯು ಗಾಟ್ ಟು ನೋ ವಾಟ್ ಈಸ್ ಇನ್ಪುಟ್ ಡಿವೈಸಸ್. ದ ಡಿವೈಸ್ ವಿಚ್ ರಿಸೀವ್ಸ್ ವೇರಿಯಸ್ ಕೈಂಡ್ ಆಫ್ ಡಾಟಾ ಫ್ರಮ್ ದಿ ಯೂಸರ್ ಆ್ಯಂಡ್ ಗಿವ್ ಇಟ್ ಟು ಪ್ರೊಸೆಸಿಂಗ್. ಯೂಸರ್ ಕಡೆಯಿಂದ ಡಿಫ್ರೆಂಟ್ ಕೈಂಡ್ ಆಫ್ ಡಾಟಾನ ಕಲೆಕ್ಟ್ ಮಾಡೋಕ್ಕೆ ಆ್ಯಂಡ್ ಅದನ್ನು ಪ್ರೊಸೆಸ್ ಮಾಡೋಕ್ಕೆ ಇನ್ಪುಟ್ ಡಿವೈಸಸ್ ಕೊಡುತ್ತೆ. ದಟ್ ಈಸ್ CPU ಕೊಡುತ್ತೆ ಪ್ರೊಸೆಸ್ ಮಾಡೋಕ್ಕೆ. ವಿ ಹ್ಯಾವ್ n ನಂಬರ್ ಆಫ್ ಇನ್ಪುಟ್ ಡಿವೈಸಸ್. ಇನ್ ದ್ಯಾಟ್ ಇವತ್ತಿನ ಸೆಷನಲ್ಲಿ ನಾವು ಫಸ್ಟ್ ಡಿಸ್ಕಸ್ ಮಾಡೋದು ಟ್ರ್ಯಾಕ್ ಬಾಲ್ ಬಗ್ಗೆ ತಿಳ್ಕೋಣ. ವಾಟ್ ಈಸ್ ಟ್ರ್ಯಾಕ್ ಬಾಲ್? ಎಸ್, ಟ್ರ್ಯಾಕ್ ಬಾಲ್ ಈಸ್ another pointing device that is an alternative to the mouse. ನೋಡಿ, mouse is called as pointing device. ಈಗ we discuss only three input devices: keyboard, mouse, scanner. In that, mouse is what? Pointing device. ಅದೇ ರೀತಿ we have one more device is considered to be a pointing device, that is trackball. That is an alternative to a mouse. It is also used to control cursor movement and actions on a computer screen. ಕರ್ಸರ್ ಮೂಮೆಂಟ್ನು ಕಂಟ್ರೋಲ್ ಮಾಡೋಕ್ಕೆ ಯೂಸ್ ಆಗುತ್ತೆ. ನೀವು ನೋಡ್ಬೋದು ಇಮೇಜಲ್ಲಿ ಕಾಣಿಸ್ತಾ ಇದೆ ಟ್ರ್ಯಾಕ್ ಬಾಲ್, ನನ್ನ ಹಿಂದ್ಗಡೆ ಸ್ಮಾಲ್ ರೆಡ್ ಕಲರ್ ಬಾಲ್. ಓಕೆ, okay, track ball is another point, cursor movement to and actions on a computer screen na action ಮಾಡಕ್ಕೂ ಕೂಡ ಟ್ರ್ಯಾಕ್ ಬಾಲ್ ಯೂಸ್ ಆಗುತ್ತೆ. ರೆಡ್ ಕಲರ್ ಬಾಲ್ ಅಲ್ಲಿ ಕಾಣಿಸುತ್ತೆ, that itself is track ball. It is generally built in laptop since there is no space for the mouse to move on the laptop. ನೋಡಿ, ಇದು ಜನರಲಿ ಲ್ಯಾಪ್ಟಾಪ್ ಜೊತೆನ ಇಂಟ್ರೊಡ್ಯೂಸ್ ಮಾಡಿದ್ರು ಇನಿಷಿಯಲಿ. ನೋಡಿ, ದ ಫಸ್ಟ್ ಪೋರ್ಟೇಬಲ್ ಕಂಪ್ಯೂಟರ್ ಅಂದರೆ ಕಂಪ್ಯೂಟರ್ ವಿಚ್ ಯು ಕ್ಯಾನ್ ಕ್ಯಾರಿ. ಸೊ ಮೊದಲ ಡೆಸ್ಕ್ಟಾಪ್ ಕಂಪ್ಯೂಟರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು. ಆ ಡೆಸ್ಕ್ಟಾಪ್ ಕಂಪ್ಯೂಟರ್ಸ್ ಆಮೇಲೆ ಲ್ಯಾಪ್ಟಾಪ್, ಇನಿಷಿಯಲಿ ಲ್ಯಾಪ್ಟಾಪ್ ಅಂತಲೂ ಕರಿತಾ ಇರಲಿಲ್ಲ. ಇಟ್ ಈಸ್ ನೇಮ್ಡ್ ಆಸ್ ಪೋರ್ಟೇಬಲ್ ಕಂಪ್ಯೂಟರ್ನ ಡೆವಲಪ್ ಮಾಡಬೇಕಾದ್ರೆ ಕೀಬೋರ್ಡ್, ಸ್ಕ್ರೀನ್, CPU ಎಲ್ಲನೂ ಸಿಸ್ಟಮೆಟಿಕ್ ಪ್ಲೇಸ್ ಮಾಡಿದ್ರು ಇನ್ ಅ ಸುಟ್ಕೇಸ್. ಬಟ್ ಹೌ ಟು ಪ್ಲೇಸ್ ಅ ಮೌಸ್ ಇನ್ ದ್ಯಾಟ್, ಮೌಸಲ್ಲಿ ಹೆಂಗೆ ಪ್ಲೇಸ್ ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ಅದಕ್ಕೆ ಅವಾಗ ಟ್ರ್ಯಾಕ್ ಬಾಲ್ ಇಂಟ್ರೊಡ್ಯೂಸ್ ಆಯಿತು ಇನ್ ಕಂಪ್ಯೂಟರ್ ಸಿಸ್ಟಮ್. ಮೀನ್ಸ್ ಆ ಪೋರ್ಟೇಬಲ್ ಕಂಪ್ಯೂಟರಲ್ಲಿ ಟ್ರ್ಯಾಕ್ ಬಾಲ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಟ್ರ್ಯಾಕ್ ಬಾಲ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬಾಲ್ ಹೇಗೆ ಸರಿಸ್ತೀರಾ ಅದ್ರ ಮೇಲೆ ಸ್ಕ್ರೀನ್ ಮೇಲೆ ಕರ್ಸರ್ ಮೂವ್ ಆಗ್ತಾಯಿತ್ತು. ಆ್ಯಂಡ್ ಅದೇ ಸಿಂಗಲ್ ಕ್ಲಿಕ್, ಡಬಲ್ ಕ್ಲಿಕ್ಕು ಯೂಸ್ ಆಗ್ತಾಯಿತ್ತು. ಇಟ್ ಈಸ್ ಯೂಸ್ ಅರೌಂಡ್ CAM ವರ್ಕ್ ಸ್ಟೇಷನ್ಸಲ್ಲಿ ಯೂಸ್ ಮಾಡ್ತಾಯಿದ್ರು. ದ್ಯಾಟ್ ಈಸ್ ಕಂಪ್ಯೂಟರ್ ಏಡೆಡ್ ಡಿಸೈನ್ ಆ್ಯಂಡ್ ಕಂಪ್ಯೂಟರ್ ಏಡೆಡ್ ಮ್ಯಾನುಫ್ಯಾಕ್ಚರ್ ವರ್ಕ್ ಸ್ಟೇಷನ್ಸಲ್ಲಿ ಬಳಕೆ ಮಾಡ್ತಾಯಿದ್ರು. Sometimes seen on computerized special purpose workstations such as radar consoles in the air traffic control room and sonar equipment on a ship or submarine ಅಂತೆಲ್ಲನೂ ಕೂಡ ಇದನ್ನು ಯೂಸ್ ಮಾಡ್ತಾಯಿದ್ರು. ಇನಿಷಿಯಲಿ ಅಲ್ಲೇ ಯೂಸ್ ಮಾಡ್ತಾಯಿದ್ರು, ಲೈಕ್ ಸಬ್ಮರೀನ್ಸ್ ಒಳಗಡೆ ಸೋನಾರ್ ಇಕ್ವಿಪ್ಮೆಂಟ್ಸ್ ಆಫ್ ಸಬ್ಮರೀನ್ ಅಲ್ಲಿ ಅಂತೆಲ್ಲ ಯೂಸ್ ಮಾಡ್ತಾಯಿದ್ರು. ಓಕೆ, ಟ್ರ್ಯಾಕ್ ಬಾಲ್ ಬಗ್ಗೆ ಹೇಳಬೇಕಂದ್ರೆ ಟ್ರ್ಯಾಕ್ ಬಾಲ್ ಈಸ್ ಅ ಡಿವೈಸ್ ವಾಸ್ ಇನ್ವೆಂಟೆಡ್ ಬೈ ರಾಲ್ಫ್ ಬೆಂಜಮಿನ್ ಇನ್ ದಿ ಇಯರ್ 1946. ಬಹಳ ಮೊದಲೇ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಟ್ರ್ಯಾಕ್ ಬಾಲ್. ಬಟ್ ಕಂಪ್ಯೂಟರ್ ಸಿಸ್ಟಮಲ್ಲಿ ಪೋರ್ಟೇಬಲ್ ಕಂಪ್ಯೂಟರ್ ಮಾಡಬೇಕಾದ್ರೆ ಯೂಸ್ ಆಯಿತು. ನೇಮ್ಡ್ ದಿ ರೋಲರ್ ಬಾಲ್, ಅದಕ್ಕೆ ಇನಿಷಿಯಲ್ ಹೆಸರಿತ್ತು, ನಮಸ್ತೆ ರಾಮ್ರೆ, ರೋಲರ್ ಬಾಲ್ ಅಂತ ಕರೆದ್ರು. ಇಟ್ ವಾಸ್ ಡಿಸೈನ್ ಫಾರ್ ಯೂಸ್ ವಿತ್ ಅ ಮಿಲಿಟರಿ ರಾಡರ್ ಪ್ಲಾಟಿಂಗ್ ಸಿಸ್ಟಮಲ್ಲಿ ಬಳಕೆ ಮಾಡಿದ್ರು. ಅ ಪ್ರೊಟೋಟೈಪ್ ಡಿವೈಸ್ ವಾಸ್ ಡೆವಲಪ್ಡ್ ಆ್ಯಂಡ್ ಇಟ್ಸ್ ಯೂಸ್ ಆಸ್ ಅ ಮಿಲಿಟರಿ ಸೀಕ್ರೆಟ್ ನೆವರ್ ರಿಲೀಸ್ ಟು ದಿ ಪಬ್ಲಿಕ್. ಇದು ಈ ಡಿವೈಸ್ನ ಮಿಲಿಟರಿ ಸೀಕ್ರೆಟ್ ಆಗಿಯೇ ಬಳಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಂದರೆ ಪಬ್ಲಿಕ್ ಈ ಡಿವೈಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಿಲ್ಲ. ಸಿನ್ಸ್ 1966, 1966ರಿಂದ ಅವಾಗ ಅಮೇರಿಕನ್ ಕಂಪ್ನಿ ಆರ್ಬಿಟ್ ಇನ್ಸ್ಟ್ರೂಮೆಂಟ್ ಕಾರ್ಪೊರೇಷನ್ ಪ್ರೊಡ್ಯೂಸ್ಡ್ ಅ ಡಿವೈಸ್ ನೇಮ್ಡ್ XY ಬಾಲ್ ಟ್ರ್ಯಾಕರ್ ಆರ್ ಟ್ರ್ಯಾಕ್ ಬಾಲ್ ವಿಚ್ ವಾಸ್ ಎಂಬೆಡೆಡ್ ಇನ್ ಟು ಅ ರಾಡರ್ ಫ್ಲಾಟ್ ಕಂಟ್ರೋಲ್ ಡೆಸ್ಕ್. ಅಲ್ಲಿಂದ ರಾಡರ್ ಫ್ಲಾಟ್ ಕಂಟ್ರೋಲ್ಸಲ್ಲಿ ಇದನ್ನು ಬಳಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ದ್ಯಾಟ್ ಈಸ್ ಟ್ರ್ಯಾಕ್ ಬಾಲ್ ಅಂತ ಹೇಳ್ಬೋದು. ಬಟ್ ನವಡೇಸ್ ವಿ ಆರ್ ನಾಟ್ ಯೂಸಿಂಗ್ ಟ್ರ್ಯಾಕ್ ಬಾಲ್. ಯಾಕಂದ್ರೆ ಇನ್ಸ್ಟೆಡ್ ಆಫ್ ಟ್ರ್ಯಾಕ್ ಬಾಲ್ ಈಗ ಪೋರ್ಟೇಬಲ್ ಕಂಪ್ಯೂಟರ್ಗೆ ಒಂದು ಸಪ್ರೇಟ್ ಡಿವೈಸೇ ಬಂದಿದೆ. ಅದು ಯಾವ ಡಿವೈಸು ಅದು ಆಮೇಲೆ ನೋಡೋಣ. ದ್ಯಾಟ್ ಈಸ್ ಆಲ್ ಅಬೌಟ್ ಟ್ರ್ಯಾಕ್ ಬಾಲ್. ಈಗ ನೆಕ್ಸ್ಟ್ ಡಿವೈಸ್ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ದ್ಯಾಟ್ ಈಸ್ ಜಾಯ್ಸ್ಟಿಕ್. ವಾಟ್ ಈಸ್ ಜಾಯ್ಸ್ಟಿಕ್? ಇಟ್ ಈಸ್ ಅ ಡಿವೈಸ್ ದ್ಯಾಟ್ ಮೂವ್ಸ್ ಇನ್ ಆಲ್ ಡೈರೆಕ್ಷನ್ ಆ್ಯಂಡ್ ಕಂಟ್ರೋಲ್ಸ್ ದಿ ಮೂವ್ಮೆಂಟ್ ಆಫ್ ದಿ ಕರ್ಸರ್. ನೋಡಿ, ಮೌಸ್ ಕೂಡ ಎಲ್ಲ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ.
ಅದನ್ನು ಕೂಡ ಕರ್ಸರ್ ಮೂವ್ಮೆಂಟ್ನ ಕಂಟ್ರೋಲ್ ಮಾಡುತ್ತೆ. ಸೊ ವಾಟ್ ಈಸ್ ಡಿಫ್ರೆನ್ಸ್ ವಿತ್ ಕನ್ಸಿಡರಿಂಗ್ ಮೌಸ್ ವಿತ್ ಜಾಯ್ಸ್ಟಿಕ್? ನೋಡಿ, ಮೌಸ್ ಏನಿದೆ ಇಟ್ ಮೂವ್ಸ್ ಇನ್ ಓನ್ಲಿ ಒನ್ ಮೀನ್ಸ್ 2 ಡೈಮೆನ್ಷನಲ್ಲಿ ಮೂವ್ ಆಗುತ್ತೆ. ಜಾಯ್ಸ್ಟಿಕ್ 3 ಡೈಮೆನ್ಷನಲ್ಲಿ ಮೂವ್ ಆಗುತ್ತೆ. ನೋಡಿ, ಆ ಜಾಯ್ಸ್ಟಿಕ್ is similar to a mouse except that movement of a cursor on the screen stops working as soon as user stops moving the mouse. ನೋಡಿ, ನೀವು ಕರ್ಸರ್ನ ಮೂವ್ ಮಾಡಬೇಕಾದ್ರೆ, ಮೌಸ್ ಮುಖಾಂತರ ಮೂವ್ ಮಾಡಬೇಕಾದ್ರೆ ನೀವು ಮೂವ್ ಮಾಡೋ ಸ್ಟಾಪ್ ಮಾಡಿದ್ರೆ ಅಲ್ಲೇ ಕರ್ಸರ್ ಸ್ಟಾಪ್ ಆಗ್ಬಿಡುತ್ತೆ. ಬಟ್ ಜಾಯ್ಸ್ಟಿಕ್ ಆ ರೀತಿ ಅಲ್ಲ. ಬಟ್ ಇದು ಜಾಯ್ಸ್ಟಿಕ್ ದ ಪಾಯಿಂಟರ್ ಕಂಟಿನ್ಯೂಸ್ ಮೂವಿಂಗ್ ಇನ್ ದಿ ಪ್ರೀವಿಯಸ್ಲಿ ಪಾಯಿಂಟ್ ಡೈರೆಕ್ಷನ್. ಮೀನ್ಸ್ ಅದೊಂದು ಆರ್ಬಿಟ್ ತೊಗೊಂಡ್ಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ನೀವು ಪ್ಲೇನ್ ಬಿಟ್ಟರೆ ಕಂಟಿನ್ಯೂ ಹೋಗ್ತಾ ಇರುತ್ತೆ. ಒಂದು ಪ್ಲೇಸಿಗೆ ಬಿಟ್ಟರೆ ಆ ಆರ್ಬಿಟಿಗೆ ನಿಂತ್ಕೊಳ್ಳುತ್ತೆ, ಆ ಆರ್ಬಿಟಲ್ಲೇ ರೊಟೇಟ್ ಆಗ್ತಾ ಇರುತ್ತೆ. ಲೈಕ್ ದ್ಯಾಟ್ ಇದೊಂದು ಆ ಆರ್ಬಿಟಲ್ಲಿ ನೀವು ಯಾವ ಮೂಮೆಂಟಲ್ಲಿ ಬಿಟ್ಟಿರ್ತಿಲ್ಲ ಅದೇ ಮೂಮೆಂಟಲ್ಲಿ ಅದೇ ಆರ್ಬಿಟಲ್ಲಿ 3 ಡೈಮೆನ್ಷನಲ್ಲಿ ಮೂವ್ ಆಗ್ತಾ ಇರುತ್ತೆ ಜಾಯ್ಸ್ಟಿಕ್. ಸೊ ದ್ಯಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ mouse and the joystick. Apart from that, joystick is also pointing device. Nodi, mouse is pointing device, trackball is pointing device, and joystick is pointing device. Joysticks are used in the flat simulations, CAD CAM systems ಅಲ್ಲಿ ಬಳಕೆ ಮಾಡ್ತಾ ಇದ್ರು, and playing computer games. Usually computer games ನ ಆಡೋಕೆ joystick ನ ಯೂಸ್ ಮಾಡ್ತಾ ಇದ್ರು. And note, the first joystick was invented at US Naval Research Laboratory by C.B. Merrick and patented in 1926. 1926 ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ನಾಟ್ ಫಾರ್ ಕಂಪ್ಯೂಟರ್ ಸಿಸ್ಟಮ್. ಜಾಯ್ಸ್ಟಿಕ್ ಅವ್ರ ಡಿಫ್ರೆಂಟ್ ಡಿಫೆನ್ಸಲ್ಲಿ ಬೇರೆ ಬೇರೆ ಸಿಸ್ಟಮಲ್ಲಿ ಇದನ್ನು ಬಳಕೆ ಮಾಡ್ತಾ ಇದ್ರು 1926. ಆ್ಯಂಡ್ ಇದೇ ಡಿವೈಸ್ನ ಕಂಪ್ಯೂಟರ್ ಸಿಸ್ಟಮಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಫಾರ್ ಪ್ಲೇಯಿಂಗ್ ಗೇಮ್ಸ್ ಆ್ಯಂಡ್ ಇವನ್ ಕ್ಯಾಡ್ ಮತ್ತು ಕ್ಯಾಮ್ ಸಿಸ್ಟಮಲ್ಲಿ ಮತ್ತು ಫ್ಲಾಟ್ ಸಿಮ್ಯುಲೇಟರ್ಸಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಲ್ಲೆಲ್ಲ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಜಾಯ್ಸ್ಟಿಕ್ ಬಗ್ಗೆ ಸ್ವಲ್ಪ ಮಾಹಿತಿ ಎಕ್ಸ್ಟ್ರಾ ಅಂದರೆ, ಜಾಯ್ಸ್ಟಿಕ್ ಇಟ್ ವರ್ಕ್ಸ್ ಇನ್ 360 ಡಿಗ್ರಿ ವರ್ಕ್ ಆಗುತ್ತೆ. ಆ್ಯಂಡ್ 3 ಡೈಮೆನ್ಷನಲ್ ಗೇಮ್ಸ್ ಆಡೋಕ್ಕೆ ಈ ಡಿವೈಸ್ನ ಬಳಕೆ ಮಾಡ್ತಾರೆ. ದ್ಯಾಟ್ ಈಸ್ ಆಲ್ ಅಬೌಟ್ ಜಾಯ್ಸ್ಟಿಕ್. ವಿ ಗಾಟ್ ಟು ನೋ ಟ್ರ್ಯಾಕ್ ಬಾಲ್ ಆ್ಯಂಡ್ ದಿ ಜಾಯ್ಸ್ಟಿಕ್ ವಿಚ್ ಆರ್ ಕನ್ಸಿಡರ್ಡ್ ಟು ಬಿ ಪಾಯಿಂಟಿಂಗ್ ಡಿವೈಸಸ್ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಈಸ್ ವಾಟ್ ಲೈಟ್ ಪೆನ್. ಲೈಟ್ ಪೆನ್ ಈಸ್ ಹ್ಯಾಂಡಲ್ಡ್ ಎಲೆಕ್ಟ್ರೋ ಆಪ್ಟಿಕಲ್ ಪಾಯಿಂಟಿಂಗ್ ಡಿವೈಸ್. ಆಪ್ಟಿಕಲ್ ಪಾಯಿಂಟಿಂಗ್ ಡಿವೈಸ್ ಅಂತ ಹೇಳ್ಬೋದು. ಇಟ್ಸ್ ಲೈಕ್ ಅ ಪೆನ್, ನಾರ್ಮಲ್ ಪೆನ್ ಥರನೇ ಇರುತ್ತೆ. ಕಂಟೇನ್ಸ್ ಫೋಟೋ ಸೆಲ್ಸ್ ಇನ್ ಅ ಸ್ಮಾಲ್ ಟ್ಯೂಬ್. ಅಲ್ಲಿ ಫೋಟೋ ಸೆಲ್ಸ್ ಇರುತ್ತೆ. ಇಟ್ ಸೆನ್ಸಸ್ ದಿ ಲೈಟ್ ಫ್ರಮ್ ದಿ ಸ್ಕ್ರೀನ್ ಮುಖಾಂತರ ಲೈಟ್ನ ಸೆನ್ಸ್ ಮಾಡುತ್ತೆ. ಫ್ಯಾನ್ ಇಟ್ ಬಿಕಮ್ಸ್ ಕ್ಲೋಸರ್ ಆ್ಯಂಡ್ ಜನರೇಟ್ಸ್ ಅ ಪಲ್ಸ್. ಅಲ್ಲಿ ಯಾವಾಗ ಕ್ಲೋಸ್ ಆಗಿ ಟಚ್ ಮಾಡ್ತಂದರೆ ಅಲ್ಲೊಂದು ಪಲ್ಸ್ನ ಜನರೇಟ್ ಮಾಡುತ್ತೆ. ಆ್ಯಂಡ್ ಆ ಪಲ್ಸ್ ಇಟ್ ಸೆಲ್ಫ್ ಕನ್ಸಿಡರ್ ಆಸ್ ಅ ಇನ್ಪುಟ್ ಟು ದಿ ಸ್ಕ್ರೀನ್ ಆ್ಯಂಡ್ ಅಲ್ಲೇ ಔಟ್ಪುಟ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಲೈಟ್ ಪೆನ್ ಈಸ್ ಒನ್ ಆಫ್ ದಿ, it is also considered to be a pointing device, and considering to the all other pointing device, it is very easy to point any of the objects on screen ಮೇಲೆ ಯಾವುದೇ ಆಬ್ಜೆಕ್ಟ್ನ ಈಸಿಲಿ ಪಾಯಿಂಟ್ ಮಾಡೋಕ್ಕೆ ಯೂಸ್ ಮಾಡುವಂಥ ಒಂದು ಡಿವೈಸ್ ಅಂತ ಅನ್ಬೋದು. ಆ್ಯಂಡ್ ಇದೇ ಟೆಕ್ನಾಲಜಿ ನಾವು ಸ್ಮಾರ್ಟ್ ಕ್ಲಾಸಲ್ಲಿ ನೋಡ್ತಾ ಇದ್ದೀವಿ. ಇದೇ ಟೆಕ್ನಾಲಜಿ ನಾವು ಪೆನ್ ಟ್ಯಾಬಲ್ಲಿ ನೋಡ್ತಾ ಇದ್ದೀವಿ. ಇದೇ ಪೆನ್, ಲೈಟ್ ಪೆನ್ನಿಗೆ ನಾವು ಸ್ಟೈಲಸ್ ಅಂತಲೂ ಕರಿತೀವಿ. ನೋಡಿ, ಲೈಟ್ ಪೆನ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಡ್ರಾಯಿಂಗ್ಸ್, ಗ್ರಾಫಿಕ್ಸ್ ಆ್ಯಂಡ್ ಫಾರ್ ಮೆನ್ಯೂ ಸೆಲೆಕ್ಷನ್ಗೋಸ್ಕರ ಯೂಸ್ ಮಾಡ್ತೀವಿ. ಇಟ್ ಈಸ್ ಯೂಸ್ಡ್ ನಾರ್ಮಲಿ ಎಲ್ಲಿ ಯೂಸ್ ಮಾಡ್ತಿದ್ರು ಅಂದರೆ PDS ಅಲ್ಲಿ ಯೂಸ್ ಮಾಡ್ತಾಯಿದ್ರು. ದಟ್ ಈಸ್ ಪರ್ಸ್ನಲ್ ಡಿಜಿಟಲ್ ಅಸಿಸ್ಟೆಂಟ್ಸಲ್ಲಿ ಯೂಸ್ ಮಾಡ್ತಾಯಿದ್ರು. ಲೈಕ್ ಟ್ಯಾಬ್ ಅಂತ ಹೇಳ್ಬೋದು, ಆ ಥರ ಇರುತ್ತೆ. ಅದು ಅಂತಲ್ಲಿ ಆಪ್ರೇಟ್ ಮಾಡೋಕ್ಕೆ ಈ ಡಿವೈಸ್ನ ಯೂಸ್ ಮಾಡ್ತಾಯಿದ್ರು. ಇಟ್ ಈಸ್ ವೆರಿ ಯೂಸ್ಫುಲ್ ಫಾರ್ ಐಡೆಂಟಿಫೈಯಿಂಗ್ ಸ್ಪೆಸಿಫಿಕ್ ಲೊಕೇಶನ್ ಆನ್ ದಿ ಸ್ಕ್ರೀನ್. ಒಂದು ಸ್ಪೆಸಿಫಿಕ್ ಲೊಕೇಶನ್ ಸ್ಕ್ರೀನ್ ಐಡೆಂಟಿಫೈ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ವಿ. ದಟ್ ಈಸ್ ಲೈಟ್ ಪೆನ್. ಲೈಟ್ ಪೆನ್ಸ್ ವರ್ ಒರಿಜಿನಲಿ ಡೆವಲಪ್ಡ್ ಅರೌಂಡ್ 1955. And 1960s light pens are no longer used due to invention of touch screens. ನೋಡಿ, ಬರ್ತಾ ಲೈಟ್ ಪೆನ್ ಯೂಸ್ ಮಾಡೋದು ಕಡಿಮೆ ಆಯಿತು. ಯಾಕಂದರೆ ಅದೇ ಟೈಮಲ್ಲಿ ಟಚ್ ಸ್ಕ್ರೀನ್ಸ್ನ ಟೆಕ್ನಾಲಜಿ ಬಂದುಬಿಟ್ಟಿತ್ತು. ಎಲ್ಲರೂ ಟಚ್ ಸ್ಕ್ರೀನ್ ಬೇರ್ ಹ್ಯಾಂಡ್ಸಲ್ಲೇ ಆಪ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ದೆನ್ ನೋ ನೀಡ್ ಆಫ್ ಫೋಟೋ ಸೆಲ್ಸ್, ನೋ ನೀಡ್ ಆಫ್ ಎನಿ ಕೈಂಡ್ ಆಫ್ ಟೆಕ್ನಾಲಜಿ ಟು ಆಪ್ರೇಟ್ ಸ್ಕ್ರೀನ್ ಅಂತ ಹೇಳ್ಬೋದು. ಈಗೆಲ್ಲ ನಾವು ಟಚ್ ಸ್ಕ್ರೀನ್ ಎಷ್ಟು ಈಸಿ ಆಪ್ರೇಟ್ ಮಾಡ್ತೀವಿ ನಿಮ್ಗೆ ಗೊತ್ತು. ಜಸ್ಟ್ ಬೈ ಬೇರ್ ಹ್ಯಾಂಡ್ಸ್ ನಾವು ಆಪ್ರೇಟ್ ಮಾಡ್ಬೋದು ಟಚ್ ಸ್ಕ್ರೀನ್ನ. ದ್ಯಾಟ್ ಈಸ್ ಲೈಟ್ ಪೆನ್. Okay, light pens were originally developed around 1955, the same statement, and they become more commonly used with graphics terminals. Graphics terminals jothe use ಮಾಡಕ್ಕೆ ಪಾಪ್ಯುಲರ್ ಆಯಿತು, ಲೈಕ್ IBM 2250. In 1980s, light pen usage expanded to home computers like BBC microcomputers. Some graphic cards are also included for the connections for a light pen. Today, the light pens are no longer used due to invention of touch screens, that you know.
ನೆಕ್ಸ್ಟ್ ಬರೋದು ಟಚ್ ಪ್ಯಾಡ್. ನೋಡಿ ಆಗ್ತಾನೆ ಏನು ಹೇಳಿದೆ ನಾನು, ಪೋರ್ಟೇಬಲ್ ಕಂಪ್ಯೂಟರ್ಸ್ ಆಪ್ರೇಟ್ ಮಾಡೋದಿದೆ, ಪೋರ್ಟೇಬಲ್ ಕಂಪ್ಯೂಟರ್ಸ್ಗೋಸ್ಕರ ನಾವು ಟ್ರ್ಯಾಕ್ ಬಾಲ್ನ ಯೂಸ್ ಮಾಡ್ತಾ ಇದ್ವಿ. ಸೊ ಯಾವಾಗ ಪೋರ್ಟೇಬಲ್ ಕಂಪ್ಯೂಟರ್ಸಲ್ಲಿ ಮೀನ್ಸ್ ಲ್ಯಾಪ್ಟಾಪಲ್ಲಿ ಟ್ರ್ಯಾಕ್ ಬಾಲ್ ಇತ್ತು, ಆ ಟ್ರ್ಯಾಕ್ ಬಾಲ್ ಬದಲಿಗೆ ಒಂದು ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡ್ತಾರೆ, ದ್ಯಾಟ್ ಈಸ್ ಟಚ್ ಪ್ಯಾಡ್. ಯಾವಾಗ ಟಚ್ ಪ್ಯಾಡ್ ಇಂಟ್ರೊಡ್ಯೂಸ್ ಮಾಡಿದ್ರು ಅವಾಗ ಟ್ರ್ಯಾಕ್ ಬಾಲ್ ಔಟ್ಡೇಟೆಡ್ ಆಯಿತು, ಟ್ರ್ಯಾಕ್ ಬಾಲ್ ಯೂಸೇಜ್ ಸ್ಟಾಪ್ ಮಾಡಿಬಿಟ್ರು. ಸೊ ನೀವು ಸ್ಕ್ರೀನಲ್ಲಿ ನೋಡ್ಬೋದು ಇಮೇಜ್, ಆ ಇಮೇಜ್ ಇಟ್ ಸೆಲ್ಫ್ ರೀಪ್ರೆಸೆಂಟ್ಸ್ ಟಚ್ ಪ್ಯಾಡ್. A touchpad is a trackpad is a pointing device featuring a tactile sensor, specialized surface that can translate the motion and position of the user's fingers to a relative position on the operating system that is made output to the screen. ನೋಡಿ ಬರೀ ಫಿಂಗರ್ ಟಿಪ್ ನೀವು ಅದ್ರ ಮೇಲೆ ಇಟ್ಬಿಟ್ಟು ನೀವು ಎಲ್ಲೆಲ್ಲಿ ಮೂವ್ ಮಾಡ್ತೀರಾ ಅದೇ ಪ್ರಕಾರ ಸ್ಕ್ರೀನ್ ಮೇಲೆ ಕರ್ಸರ್ ಮೂವ್ ಆಗ್ತಾ ಇರುತ್ತೆ. ಅಲ್ಲಿ ಯೂಸ್ ಮಾಡೋ ಟೆಕ್ನಾಲಜಿಗೆ ಟಚ್ ಪ್ಯಾಡ್ ಅಂತ ಕರಿತೀವಿ. ಯಾವಾಗ ಈ ಟಚ್ ಪ್ಯಾಡ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಟ್ರ್ಯಾಕ್ ಬಾಲ್ ಯೂಸೇಜ್ ಲೆಸ್ ಆಯಿತು. ನೋಡಿ ಟಚ್ ಪ್ಯಾಡ್ಸ್ ಆರ್ ಪ್ರೈಮರ್ಲಿ ಯೂಸ್ಡ್ ಇನ್ ಸೆಲ್ಫ್ ಕಂಟೈನ್ಡ್ ಪೋರ್ಟೇಬಲ್ ಲ್ಯಾಪ್ಟಾಪ್ ಕಂಪ್ಯೂಟರ್ಸ್ ಆ್ಯಂಡ್ ಟಚ್ ಪ್ಯಾಡ್ ಆಪರೇಟೆಡ್ ಬೈ ಯೂಸಿಂಗ್ ಯುವರ್ ಫಿಂಗರ್ ಆ್ಯಂಡ್ ಡ್ರ್ಯಾಗಿಂಗ್ ಇಟ್ ಅಕ್ರಾಸ್ ದಿ ಫ್ಲಾಟ್ ಸರ್ಫೇಸ್ ಆಫ್ ದಿ ಟಚ್ ಪ್ಯಾಡ್. ನೀವು ಫ್ಲಾಟ್ ಸರ್ಫೇಸ್ ಆಫ್ ದಿ ಟಚ್ ಪ್ಯಾಡಲ್ಲಿ ನೀವು ಎಲ್ಲಿ ಬೇಕಾದಲ್ಲಿ ಡ್ರ್ಯಾಗ್ ಮಾಡ್ತಾ ನೀವು ಫಿಂಗರ್ ಕರ್ಸರ್ನ ಮೂವ್ ಮಾಡ್ಬೋದು ಸ್ಕ್ರೀನ್ ಮೇಲೆ. ಆ್ಯಸ್ ಯು ಮೂವ್ ಯುವರ್ ಫಿಂಗರ್ ಆನ್ ದಿ ಸರ್ಫೇಸ್ ದ ಮೌಸ್ ಕರ್ಸರ್ ಮೂವ್ಸ್ ಇನ್ ದಿ ಸೇಮ್ ಡೈರೆಕ್ಷನ್. ನೀವು ಸರ್ಫೇಸಲ್ಲಿ ನೀವು ಯಾವ ರೀತಿ ಮೌಸ್ನ ನೀವು ಫಿಂಗರ್ ಇಟ್ಬಿಟ್ಟು ಮೂವ್ ಮಾಡ್ತೀರಾ ಅದೇ ರೀತಿ ಕರ್ಸರ್ ಮೂವ್ ಆಗುತ್ತೆ ಸ್ಕ್ರೀನಲ್ಲಿ. ಲೈಕ್ ಮೋಸ್ಟ್ ಕಂಪ್ಯೂಟರ್ ಮೈಸ್ ದ ಟಚ್ ಪ್ಯಾಡ್ ಆಲ್ಸೋ ಹ್ಯಾಸ್ 2 buttons ಆ್ಯಂಡ್ ಬಿಲೋ ಟಚ್ ಸರ್ಫೇಸ್ ದ್ಯಾಟ್ ಅಲೋಸ್ ಯು ಟು ಲೆಫ್ಟ್ ಕ್ಲಿಕ್ ಆ್ಯಂಡ್ ರೈಟ್ ಕ್ಲಿಕ್. ಅದರಲ್ಲೂ ಎಲ್ಲ ಮೌಸ್ ಥರನೇ ಟಚ್ ಪ್ಯಾಡಲ್ಲೂ 2 buttons ಇದೆ, ಲೆಫ್ಟ್ ಕ್ಲಿಕ್ ಮತ್ತು ರೈಟ್ ಕ್ಲಿಕ್. ಲೈಕ್ ದಟ್ ಮೌಸ್ ಯು ಕ್ಯಾನ್ ಯೂಸ್ ಟಚ್ ಪ್ಯಾಡ್. ಒಂದು ನೀವು ಲ್ಯಾಪ್ಟಾಪ್ಗೆ ಡಿಫಾಲ್ಟ್ ಪಾಯಿಂಟಿಂಗ್ ಡಿವೈಸ್ ಯಾವುದು ಅಂತ ಕೇಳಿದ್ರೆ ದ್ಯಾಟ್ ಈಸ್ ನಾಟ್ ಟಚ್ ಪ್ಯಾಡ್ ಅಂತ ಹೇಳ್ಬೋದು. ನೋಡಿ ದ ಫಸ್ಟ್ ಟಚ್ ಪ್ಯಾಡ್ ವಾಸ್ ಇನ್ವೆಂಟೆಡ್ ಬೈ ಜಾರ್ಜ್ ಇ ಗಾರ್ಫೈಡ್ ಇನ್ 1988. ದ ಆಪಲ್ ಕಂಪ್ಯೂಟರ್ ವಾಸ್ ದಿ ಫಸ್ಟ್ ಲೈಸೆನ್ಸ್ ಯೂಸ್ ದಿ ಟಚ್ ಪ್ಯಾಡ್ ಇನ್ ಇಟ್ಸ್ ಪವರ್ ಬುಕ್ ಲ್ಯಾಪ್ಟಾಪ್ಸ್ ಇನ್ ದಿ ಇಯರ್ 1994. And touchpad has since become the leading cursor controlling device in laptops. ಲ್ಯಾಪ್ಟಾಪ್ ಅಲ್ಲಿ ಒಂದು ಲೀಡಿಂಗ್ ಕಂಟ್ರೋಲಿಂಗ್ ಡಿವೈಸ್ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ಟಚ್ ಪ್ಯಾಡ್. ಹಿಯರ್ ವಿ ಡಿಸ್ಕಸ್ 4 ಪಾಯಿಂಟಿಂಗ್ ಡಿವೈಸಸ್, that is trackball, joystick, light pen and touch pad. Apart from that, we discussed in the last session that is mouse, which is also considered to be a pointing device. So ಎಲ್ಲ ಪಾಯಿಂಟಿಂಗ್ ಡಿವೈಸ್ ಇದೆ. ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಡಿವೈಸಸ್ ಏನಿದೆ ಅದೆಲ್ಲ ಕವರ್ ಮಾಡೋಣ. ಇದೇ ವಿಡಿಯೋಗೆ ನಾನು ಇಲ್ಲಿ ಸೆಷನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಡೋಂಟ್ ಮಿಸ್, ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್